ಓಕೆ, ಮತ್ತೊಂದು ಗಮನ ಸೆಳೆದಂತಹ ಕ್ಷೇತ್ರ ಚಾಮರಾಜನಗರ. ಯಾಕಂದ್ರೆ ಸಿಎಂ ಅವರ ವರುಣಾ ಕ್ಷೇತ್ರ ಬರೋದು ಕೂಡ ಇದೇ ಚಾಮರಾಜನಗರ ಲೋಕಸಭಾ ವ್ಯಾಪ್ತಿಗೆ. ಸೊ ಇಲ್ಲಿ ಏನು ಹಾಗಾದ್ರೆ ಡಿಸಿಷನ್ಗಳು, ಏನ್ ಲೆಕ್ಕಾಚಾರ ಇದೆ ಅಥವಾ ಏನ್ ಮಾರ್ಜಿನ್ ಅನ್ನ ಪ್ರೆಡಿಕ್ಟ್ ಮಾಡಲಾಗ್ತಾ ಇದೆ? ಚಾಮರಾಜನಗರದಲ್ಲಿ ಯಾರ ಗೆಲುವು ಸಲ್ಲಿಸಾಗುತ್ತೆ? ಮಂತ್ರಿ ಮಗ ವರ್ಸಸ್ ಬಿಜೆಪಿ ಅಭ್ಯರ್ಥಿ, ಯಾರಿಗೆ ಮತದಾರ ಆಶೀರ್ವದಿಸೋದಕ್ಕೆ ತೀರ್ಮಾನಿಸಿದ್ದಾರೆ? ಲೆಕ್ಕಾಚಾರ ಏನು? ಲೆಕ್ಕ ಪಕ್ಕ ಯಾರ ಪರವಾಗಿದೆ? ಪಬ್ಲಿಕ್ ಟಿವಿಯಲ್ಲಿ ಕರ್ನಾಟಕದ ಲೆಕ್ಕದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಚಾಮರಾಜನಗರಕ್ಕೆ ಸಂಬಂಧಪಟ್ಟಂತೆ. ಓಕೆ, ಬಿಜೆಪಿಯಿಂದ ಬಾಲರಾಜು ಮತ್ತು ಕಾಂಗ್ರೆಸ್ನಿಂದ ಸುನಿಲ್ ಬೋಸ್ ಸ್ಪರ್ಧೆ ಮಾಡಿರ್ತಕ್ಕಂಥ ಚಾಮರಾಜನಗರ ಕ್ಷೇತ್ರ ಮೀಸಲು ಕ್ಷೇತ್ರ ಇದು. ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಅವರು 1,30,000 ವೋಟಿಂದ ನಾನು ಗೆಲ್ತೀನಿ, ಯಾಕೆಂದ್ರೆ ಅವರ ತಂದೆಯ ಪ್ರಭಾವ, ಮುಖ್ಯಮಂತ್ರಿಗಳ ಪ್ರಭಾವ ಎಲ್ಲವೂ ಇದೆ. ಹಾಗಾಗಿ ಆ ವಿಶ್ವಾಸವನ್ನು ಅವರು ಇಟ್ಕೊಂಡಿದ್ದಾರೆ. ಹಾಗಾದ್ರೆ ಬಿಜೆಪಿ ಅಭ್ಯರ್ಥಿ ಲೆಕ್ಕ ಏನಿದೆ ಬಂತು ನೋಡಿ ಸ್ಕ್ರೀನ್ ಮೇಲೆ. ಗೆಲುವಿನ ಅಂತರ 96,600. ಅಂದ್ರೆ ಇವರು ಫುಲ್ ಕಂಜೂಸಿ ಮಾಡಿದ್ದಾರೆ, 1 ಲಕ್ಷಕ್ಕೆ ಹೋಗಿಲ್ಲ, 96,600ಕ್ಕೆ. ಯಾಕೆಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರು ಪ್ರತಿನಿಧಿಸ್ತಾ ಇದ್ದ ಕ್ಷೇತ್ರ, ಬಿಜೆಪಿಯ ಕ್ಷೇತ್ರ ಇದು. ಹಾಗಾಗಿ ಬಾಲರಾಜು ಅವರು ನಾನು ಗೆದ್ದೇ ಗೆಲ್ತೀನಿ ಅಂತಕ್ಕಂಥ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. 96,600. ಇನ್ನು ಬಿಜೆಪಿ ಕಾರ್ಯಕರ್ತರು ಹೇಳ್ತಿರೋದು ಗೆಲ್ತಾರೆ ಬಾಲರಾಜು ಅವರು, 55,000 ಲೀಡಲ್ಲಿ ಗೆಲ್ತಾರೆ. ಓಕೆ, ಕಾಂಗ್ರೆಸ್ ಕಾರ್ಯಕರ್ತರದ್ದು ಕೂಡ ಲೆಕ್ಕ ಇದೆ. ಸೊ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇರೋದು ನಮ್ಮ ಸುನಿಲ್ ಬೋಸ್ ಅವರು 1 ಲಕ್ಷ ಲೀಡಿಂದ ಗೆಲ್ಲಿಸ್ಕೊಂಡು ಬಂದಿದೀವಿ ಆಲ್ರೆಡಿ, ಅದ್ರ ಲೆಕ್ಕಾಚಾರ ನಿಮಗೆ ಕೊಡ್ತಾ ಇದೀವಿ ಅಂತ ಸಿಕ್ಕಾಪಟ್ಟೆ ವಿಶ್ವಾಸ ಅವರಿಗೆ ಜಾಸ್ತಿ ಇದೆ ಸುನಿಲ್ ಬೋಸ್ ಅವರಿಗೆ. ಬಟ್ ಇವ್ರಿಗೂ ನಾವು ಗೆದ್ದೇ ಗೆಲ್ತೀವಿ, ಬಟ್ ಲೀಡ್ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಬಾಲರಾಜು ಅವರ ಲೆಕ್ಕಾಚಾರ. ಬಟ್ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ, ಗ್ರೌಂಡ್ ರಿಪೋರ್ಟ್ ಕಾಂಗ್ರೆಸ್ನ ಸುನಿಲ್ ಬೋಸ್ ಅವರೇ ಗೆಲ್ತಾರೆ. ಗೆಲುವಿನ ಅಂತರ ಕೇವಲ 16,000. ಆಮೇಲೆ ಈ ನಂಬರ್ ಅಚ್ಚರಿ ಅಲ್ಲ ಸರ್, ಲಾಸ್ಟ್ ಟೈಮ್ 2,800 2,800 ಶ್ರೀನಿವಾಸ್ ಪ್ರಸಾದ್ ಅವರು ಧ್ರುವನಾರಾಯಣ್ ವಿರುದ್ಧ ಗೆದ್ದಿದ್ದು ಕೇವಲ 2,000 ಚಿಲ್ಲರೆ ಓಟಲ್ಲಿ. ಹಾಗಾಗಿ ಸಂತೆಮರಳಿನಲ್ಲಿ 1 ವೋಟಿಂದ ಗೆದ್ದಿರೋ ಉದಾಹರಣೆ ಇದೆ ಚಾಮರಾಜನಗರ ಕ್ಷೇತ್ರದಲ್ಲಿ. ಹಾಗಾಗಿ ಈಗ ಸದ್ಯಕ್ಕೆ ನಮಗೆ ಬರ್ತಾ ಇರತಕ್ಕಂಥ ಮಾಹಿತಿ, ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾದಂತಹ ಅಲೆ ಅಲ್ಪ ಮಟ್ಟಿಗೆ ಕಂಡು ಬರ್ತಾ ಇದೆ. ಇನ್ ಫೇವರ್ ಆಫ್ ಚಾಮರಾಜನಗರ ಕಾಂಗ್ರೆಸ್ ಪರವಾಗಿದೆ ಅಂತಕ್ಕಂಥದ್ದು.